ನಮಸ್ಕಾರ. ತಮ್ಮ ಮುಂದೆ ಇವತ್ತು ಬಹಳ ಮುಖ್ಯವಾದ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಬಂದಿದ್ದೇನೆ. ಕರ್ನಾಟಕದಲ್ಲಿ ಈಗ ಕರ್ನಾಟಕ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಕಂಪನಿಯ ಏನೋ ಅವರ ದೌರ್ಜನ್ಯದಿಂದಾಗಿ ಕೆಲವು ಕುಟುಂಬಗಳು ಚಿಂತೆಗೀಡಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಸರ್ಕಾರ ಕೂಡ ಈ ಬೆಳವಣಿಗೆಯನ್ನು ಗಮನಿಸಿ ಚಿಂತಾಗ್ರಸ್ತವಾಗಿ ಈಗ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಗವರ್ನರ್ ಮುಂದೆ ಅದನ್ನು ಅಪ್ರೂವಲ್ಗಾಗಿ ಮುಂದಿಟ್ಟಿದ್ದಾರೆ. ಈಗ ಸುಗ್ರೀವಾಜ್ಞೆ ಹೊರಡಿಸ್ಬೇಕು ಸರಿ, ಆದರೆ ಇಲ್ಲಿ ತನಕ ಈ ಬಡ್ಡಿ ದಂಧೆ ಮಾಡ್ತಾ ಇರೋವಂಥ ಫೈನಾನ್ಸ್ ಕಂಪ್ನಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಹತ್ರ ಕಾನೂನುಗಳು ಇರಲಿಲ್ವೇ? ಇಲ್ಲಿ ತನಕ ಅವ್ರನ್ನ ಅಷ್ಟೊಂದು ದಂಧೆ ಮಾಡಲಿಕ್ಕೆ ಯಾಕೆ ಬಿಟ್ಟದ್ದು? ಆ ಜನರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಈ ರೀತಿ ಎಚ್ಚೆತ್ತುಕೊಳ್ಳೋದು ಒಳ್ಳೆ ಬೆಳವಣಿಗೆ ಆದ್ರೂ ಬಟ್ ಈಗ ಪರಿಸ್ಥಿತಿ ಹೇಗಾಗಿದೆ? ಇನ್ನು ಈಗ ಸುಗ್ರೀವಾಜ್ಞೆ ಮಾಡ್ತಿದ್ದ ಹೇಳಿ ಗವರ್ನರ್ ಮುಂದೆ ಅದನ್ನ ಇಟ್ಟಿದ್ರು ಕೂಡ ಇನ್ನೂ ಆತ್ಮಹತ್ಯೆಗಳು ನಿಂತಿಲ್ಲ. ಹಾಗಾದರೆ ಈ ಆತ್ಮಹತ್ಯೆಗಳು ನಿಂತಿಲ್ಲ ಅಂತ ಅಂದರೆ ಇನ್ನೂ ಈ ಫೈನಾನ್ಸ್ ಕಂಪ್ನಿಗಳು ಹೋಗಿ ದಾದಾಗಿರಿ ಮಾಡ್ತಾಯಿದ್ದಾವ? ಅವ್ರಿಗೊಂದು ಪ್ರಶ್ನೆ ಇರ್ಬೋದು, ನಾವು ಸಾಲ ಕೊಟ್ಟಿದ್ದೀವಿ, ಅವರು ಒಪ್ಕೊಂಡು ಸಾಲ ತೊಗೊಂಡಿದ್ದಾರೆ, ನಮ್ಮ ಸಾಲ ನಮ್ಗೆ ವಾಪಸ್ ಕೊಡಬೇಕು ಅನ್ನೋದು ಅವರು ನಾವು ಕೇಳ್ತಾರಲ್ಲ ತಪ್ಪೇನಿದೆ ಅಂತಲೂ ಅವರು ಕೇಳಬಹುದು, ಇಲ್ಲ ಅಂತಲ್ಲ. ಆದರೆ ಜನರು ತಮ್ಮ ಶಕ್ತಿ ಮೀರಿ ಅಭಿವೃದ್ಧಿಗೆ ಪೂರಕವಾದ ಲೋನ್ ತಗೊಂಡ್ರೆ ಪರವಾಗಿಲ್ಲ, ಆದರೆ ಶಕ್ತಿ ಮೀರಿ ಅಭಿವೃದ್ಧಿಗೆ ಪೂರಕವಾದ ಬರೀ ಖರ್ಚು ಮಾಡುವಂತಾನೆ ನೀವು ಸಾಲ ತಗೊಂಡ್ರೆ ಖರ್ಚಾಗಿ ಹೋಗುತ್ತೆ, ಉಳ್ಕೊಳ್ಳೋದು ಎಲ್ಲಿ? ಸೊ ಈಗ ನಿಮಗೆ ಎಲ್ಲ ಕನ್ಸ್ಯೂಮಬಲ್ ಲೋನ್ಸ್ ಅಂತಾರೆ. ಇದನ್ನು ಕನ್ಸ್ಯೂಮಬಲ್ ಅಂತಲೂ ವೆಹಿಕಲ್ ತಗೊಳ್ಳೋದು, ಸೋಕೆ ಮಾಡೋದು. ವೆಹಿಕಲ್ ತಗೊಂಡು ತಿರುಗಾಡೋದ್ರಿಂದ ಏನು ದೊಡ್ಡ ಅಭಿವೃದ್ಧಿ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ಅದು, ಅಲ್ವಾ? ಈ ರೀತಿಯೇ ಆಗಿ ಸಾಲ ಜಾಸ್ತಿ ಮಾಡಿ ಈಗ ಯಾಕಂದರೆ ಎಲ್ರಿಗೂ ಬೈಕ್ ಅವೈಲಬಿಲಿಟಿ ಇದೆ, ಯಾರು ಬೇಕಾದ್ರೂ ಕೊಂಡ್ಕೋಬೋದು ಕಾಸಿದ್ರೆ, ಮತ್ತು ಯಾರು ಬೇಕಾದ್ರೂ ಓಡಿಸ್ಬೋದು, ಅದೂ ಸರಿಯೇ. ಆದರೆ ಈ ತನ್ನ ಶಕ್ತಿ ಮೀರಿ ಸಾಲ ಮಾಡಿ ಆ ಸಾಲ ತೀರಿಸಲಾರ್ದೇ ಜೀವ ತ್ಯಾಗ ಮಾಡ್ಕೊಳ್ಳೋದಿಲ್ಲ, ಒಂದು ದೃಷ್ಟಿಯಿಂದ ಈ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಕೊಡುವಂಥದ್ದು. ಅವ್ರ ರಕ್ಷಣೆ ಮಾಡೋಕ್ಕಾಗದಿದ್ದರೆ ನಮ್ಮ ಸರ್ಕಾರಗಳಿಗೆ ಏನು ಅರ್ಥ? ಅದು ಇಂಥ ದಂಧೆನ ಯಾಕೆ ಅವ್ರ ಕಣ್ಣು ಮುಂದೆ ಬಿಟ್ಕೊಂಡಿದ್ದಾರೆ? ಹಾಗಾಗಿ ಇವರೇನು ಯಾರಿಗೂ ಕಣ್ಣಿಗೆ ಕಾಣ್ದಂಗೆ ಮಾಡ್ತಾಯಿದ್ದಾರಾ? ಇದ್ರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಡೋಕ್ಕೆ ಪೊಲೀಸ್ ಇಲಾಖೆ ಇಲ್ವಾ? ಅದಕ್ಕೆ ಇಂಟೆಲಿಜೆನ್ಸ್ ಪೊಲೀಸ್ ಇಲ್ವಾ? ಇದನ್ನೆಲ್ಲ ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಿ ಏನು ನಡೀತೆ ಅಂತ ತಿಳ್ಕೊಬೇಕಲ್ವ? ಈಗ ಚಿಂತೆಗೀಡಾಗಿ ದಿಢೀರ್ ಅಂತ ಹೇಳಿ ಸುಗ್ರೀವಾಜ್ಞೆ ಹೊರಡಿಸ್ಕೊಟ್ರೆ ಇದನ್ನು ನಿಯಂತ್ರಿಸ್ಲಿಕ್ಕೆ ಆಗುತ್ತಾ? ಆ ಫೈನಾನ್ಸ್ ಕಂಪ್ನಿಗಳು ಕೂಡ ಏನಂತಾರೆ, ನಾವು ಕೂಡ ಸಾಲ ಕೊಟ್ಟಿದ್ದೀವಿ, ನಮಗೆ ಲಾಸ್ ಆಗುತ್ತೆ ಅಂತ ಅವರು ಅಂತಾರೆ ಅಲ್ವಾ? ಹೀಗಾಗಿ ಯಾರೇ ಕೂಡ ಒಂದು ಬಡ್ಡಿ, ಚಕ್ರಬಡ್ಡಿ, ಮರಿಬಡ್ಡಿ ಹಾಕಿ ಅಸಲಿಗಿಂತ 3 ಪಟ್ಟು 2 ಪಟ್ಟು 4 ಪಟ್ಟು ಬಡ್ಡಿನೇ ಜಾಸ್ತಿ ಸಂಪಾದನೆ ಮಾಡ್ತಾಯಿದ್ರೆ ಅದೊಂದು ದಂಧೆ ಅಂತ ಅಲ್ಲಿ ಅರ್ಥ ಆಗಲ್ವಾ? ಯಾವ ಕಾರಣಕ್ಕೆ ಯಾರೇ ಸಾಲ ಕೊಡಲಿ ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗಬಾರ್ದು. ಈಗ 1 ಲಕ್ಷ ಬಡ್ಡಿ 1 ಲಕ್ಷ ಸಾಲ ಕೊಟ್ಟಿದ್ರೆ ಇಷ್ಟು ವರ್ಷದಲ್ಲಿ ತೀರಿಸ್ಬೇಕು ಅಂತಿದ್ರೆ ಅದಕ್ಕೆ ಅವ್ರು ಕೊಟ್ಟಿರೋ ಒಟ್ಟು ಬಡ್ಡಿ ಅಸಲಿಗಿಂತ ಜಾಸ್ತಿ ಆಗಿದ್ದರೆ ಅಸಲನ್ನ ಮನ್ನಾ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಇದಕ್ಕೆ ಸರ್ಕಾರವೇ ಮಾಡಿದೆ ಹಿಂದೆ ರೈತರ ವಿಚಾರದಲ್ಲಿ. ರೈತರಿಗೆ ಸಾಲ ಕೊಟ್ಬಿಟ್ಟು ಬಡ್ಡಿ ಚಕ್ರಬಡ್ಡಿ ಹಾಕಿ ಅಸಲಿಗಿಂತ ಬಡ್ಡಿನೇ ಜಾಸ್ತಿ ಆಗಿ ತೀರ್ಸೋಕ್ಕಾಗದೇ ಇದ್ದಾಗ ತಮ್ಮ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋಕೆ ಕೊಟ್ಟಿತ್ತು ಸರ್ಕಾರ. ಅಂಥ ಟೈಮಲ್ಲಿ ರೈತ ಚಳವಳಿಗಳು ಹೋರಾಟ ಮಾಡಿ ಅದನ್ನೆಲ್ಲ ಸರ್ಕಾರಕ್ಕೆ ಕರೆಕ್ಟಾಗಿ ಬುದ್ಧಿ ಹೇಳಿ ಅದನ್ನು ಮನ್ನಾ ಮಾಡಿಸಿದರು. ಹಾಗಾಗಿ ರೈತ ಸಾಲ ಮನ್ನಾಗಳು ತುಂಬ ಆಗಿದ್ದಾವೆ. ಈ ರಾಜ್ಯ ಸರ್ಕಾರದಲ್ಲೂ 2-3 ಸರ್ಕಾರಗಳು ಅದನ್ನು ಮನ್ನಾ ಮಾಡಿದ್ದಾವೆ, ಕೇಂದ್ರ ಸರ್ಕಾರ ಕೂಡ ಅದನ್ನು ಮನ್ನಾ ಮಾಡಿದೆ. ಸೊ ಹೀಗಿರುವಾಗ ಈಗ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಹಾವಳಿಯಿಂದಾಗಿ ಈ ಸಾಲ ಸುಳಿಯಲ್ಲಿ ಸಿಕ್ಕಿ ಕುಟುಂಬಗಳು ಜೀವನ ಕಳ್ಕೊಳ್ತವೆ ಅಂತಂದರೆ, ಜೀವ ತೆರ್ತಾ ಇದ್ದಾವೆ ಅಂತಂದರೆ ಆ ಕುಟುಂಬದ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಅಲ್ಲಿ ಅದರ ನಿರ್ವಹಣೆ ಮಾಡೋರು ಯಾರು? ಆ ಕುಟುಂಬ ಅನಾಥ ಆಗೋದಿಲ್ವೇ? ಈ ಎಲ್ಲ ಪ್ರಶ್ನೆಗಳಿವೆ. ಆದ್ದರಿಂದ ಸರ್ಕಾರ ತುಂಬ ಗಂಭೀರವಾಗಿ ಇದನ್ನು ಕರೆಕ್ಟಾಗಿ ಅಧ್ಯಯನ ಮಾಡಿಸಿ ಏನೇನು ಸಮಸ್ಯೆಗಳಿದ್ದಾವೆ, ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಏನು ತಪ್ಪು ಮಾಡಿದರು, ಸಾಲ ತಗೊಳ್ಳೋರು ಕೂಡ ಯಾವ ರೀತಿ ತಪ್ಪು ಮಾಡಿದ್ದಾರೆ, ಇವನ್ನೆಲ್ಲವನ್ನೂ ಅಧ್ಯಯನ ಮಾಡಿ ಮುಂದೆ ಇಂಥ ಘಟನೆಗಳು ನಡೆದಂಗೆ ನೋಡಬೇಕು ಅಂತ ಹೇಳಿ ನಾನು ಈ ಸಮಯ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ನಮಸ್ಕಾರ.